ಜಮೀರ್ ಅಹ್ಮದ್ ಅವರು 5 ವರ್ಷ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ ಅಂತ ಮತ್ತೆ ಒಂದು ಮಾತು ಹೇಳಿದ್ರು ನೋಡಿ. ಒಂದು ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ MB ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಅಂತೇಳಿ ಹೇಳಿದಾರಲ್ಲ. ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಇಲ್ಲೇ ಅದರ ಒಳಗಡೆ. ACC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲ CWC ಇವತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಅದು ನಡೀತದೆ. ಏನು ಚರ್ಚೆ ಮಾಡಿ ಸಲಹೆ ಕೊಟ್ರೆ ಸರ್, ಏನು ಗೊಂದಲ ಮಾಡ್ಕೊಂಬೇಡಿ ಅಂತ ಈ ಸಮಯ ಅದು ಅವ್ರಿಗೆ ಮಾತಾಡ್ಸಕ್ಕೆ ಬಂದು ಚೆನ್ನಾಗಿರಲ್ಲ ಕೇಳಕ್ಕೆ ಬಂದಾಗ ನೀವು ರಾಜಕೀಯ ಮಾತಾಡೋದು ಅವರೇ ಮಾತಾಡಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾರು ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಎಲ್ಲ ಬರಡಾಗಿದೆ ಅನ್ನುವಂಥ ಮಾತು ಹೇಳಿ. ಹಾಗಾದ್ರೆ ದೇವೇಗೌಡರಿಗೆ ಹೇಳಂತ ಹೇಳ್ರಿ. ನರೇಂದ್ರ ಮೋದಿ ಅವರು ಭಾಳ ಕಡೆ ಕಾಪಿ ಮಾಡಿದಾರ. ಯಾಕೆ ನರೇಂದ್ರ ಮೋದಿಯವರು ಬೇರೆ ಬೇರೆ ರಾಜ್ಯಗಳನ್ನ ಹಾಳು ಮಾಡ್ತಾ ಇದಾರ? ಬಿಹಾರ್ನಲ್ಲಿ ಇವತ್ತು ಅನೌನ್ಸ್ ಮಾಡಿ, ಬಿಹಾರ್ನಾಗ ಅನೌನ್ಸ್ ಮಾಡಿದ್ರಲ್ಲ 10,000 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಸೊ ದೇವೇಗೌಡರಿಗೆ ಹೇಳ್ರಿ, ಮೋದಿ ಅವ್ರಿಗೆ ಸ್ವಲ್ಪ ಹೇಳ್ಬಿಡಿ ನೀವು. ಅವ್ರ್ಯಾಕೆ ಹಾಳು ಮಾಡಾಕತ್ತಾರ? ನಮ್ಮ ಗ್ಯಾರಂಟಿ ಎಲ್ಲ ಕಡೆ ಕಾಪಿ ಮಾಡಾಕತ್ತೀರಿ. ಮಹಾರಾಷ್ಟ್ರದಾಗ ಲಾಡ್ಕಿ ಬೈನೇ ಮಾಡಿದ್ರಿ. ಈಗ ಬಿಹಾರ್ನಾಗ ಚುನಾವಣೆ ಐತಿ ಅಂತೇಳಿ ಅಲ್ಲಿ 10,000 ಘೋಷಣೆ ಮಾಡಿದ್ರಿ. ದೇವೇಗೌಡ ಸಾಹೇಬ್ರಿಗೆ ಅದು ಕಾಣಂಗಿಲ್ಲ. ಮತ್ತು ಇಲ್ಲಿ ಹಾಳು ಮಾಡಿದ್ರೆ ಅಲ್ಲಿ ಹಾಳು ಮಾಡ್ದಂಗೆಲ್ಲ. ಮತ್ತು ಮೋದಿಯವ್ರು ಯಾಕೆ ಹಾಳು ಮಾಡ್ತಾ ಇದಾರೆ ಅಂತ ಕೇಳ್ರಿ.